ಕ್ಲಾಸ್ 10 ಸಮಾಜ ವಿಜ್ಞಾನ ಬಹುವಾಕ್ಯ ಪ್ರಶ್ನೋತ್ತರಗಳು, ಒಂದು ವಾಕ್ಯದಲ್ಲಿ ಉತ್ತರ, ಖಾಲಿ ಬಿಟ್ಟ ಸ್ಥಳಗಳು. ಇವೆಲ್ಲ ಒಂದು ಅಂಕದ ಪ್ರಶ್ನೋತ್ತರಗಳು, ಪರೀಕ್ಷೆಗೆ ಉಪಯೋಗ. ಪ್ರಶ್ನೆ 1. ಕಂಪನಿ ಕೊನೆ ಗವರ್ನರ್ ಜನರಲ್ ಲಾರ್ಡ್ ಮೌಂಟ್ ಬ್ಯಾಟನ್ ಆಗಿದ್ದನು. ಕಂಪನಿಯ ಕೊನೆ ಗವರ್ನರ್ ಜನರಲ್ ಲಾರ್ಡ್ ಮೌಂಟ್ ಬ್ಯಾಟನ್ ಆಗಿದ್ದನು. ಪ್ರಶ್ನೆ 2. ಭಾರತದ ಪ್ರಥಮ ಗೃಹ ಮಂತ್ರಿ ವಲ್ಲಭಭಾಯ್ ಪಟೇಲ್ ಆಗಿದ್ದರು. ಭಾರತದ ಪ್ರಥಮ ಗೃಹ ಮಂತ್ರಿ ವಲ್ಲಭಭಾಯ್ ಪಟೇಲ್ ಆಗಿದ್ದರು. ಪ್ರಶ್ನೆ 3. ಭಾರತದ ಪ್ರಥಮ ರಾಷ್ಟ್ರಾಧ್ಯಕ್ಷರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಪ್ರಶ್ನೆ 3. ಭಾರತದ ಪ್ರಥಮ ರಾಷ್ಟ್ರಾಧ್ಯಕ್ಷರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಪ್ರಶ್ನೆ 4. ಪಾಂಡಿಚೇರಿಯು ಭಾರತದ ಕೇಂದ್ರಾಡಳಿತ ಪ್ರದೇಶವಾಗಿ 1963ರಲ್ಲಿ ಸೇರಿಸಿತು. ಪಾಂಡಿಚೇರಿಯು ಭಾರತದ ಕೇಂದ್ರಾಡಳಿತ ಪ್ರದೇಶವಾಗಿ 1963ರಲ್ಲಿ ಸೇರಿಸಿತು. ಪ್ರಶ್ನೆ 5. ರಾಜ್ಯ ಪುನರ್ವಿಂಗಡಣಾ ಕಾನೂನು 1956ರಲ್ಲಿ ಜಾರಿಗೆ ಬಂದಿತು. ರಾಜ್ಯ ಪುನರ್ವಿಂಗಡಣಾ ಕಾನೂನು 1956ರಲ್ಲಿ ಜಾರಿಗೆ ಬಂದಿತು. ಪ್ರಶ್ನೆ 6. ಬಾಂಗ್ಲಾ ವಿಮೋಚನಾ ಯುದ್ಧ ಯಾವಾಗ ನಡೆಯಿತು? ಉತ್ತರ 1971. ಬಾಂಗ್ಲಾ ವಿಮೋಚನಾ ಯುದ್ಧ ಯಾವಾಗ ನಡೆಯಿತು? ಉತ್ತರ 1971. ಪ್ರಶ್ನೆ 7. ಬ್ರಿಟಿಷ್ ಸರ್ಕಾರ ರೌಲತ್ ಕಾಯ್ದೆಯನ್ನು ಯಾವಾಗ ಜಾರಿಗೆ ತಂದಿತು? ಬ್ರಿಟಿಷ್ ಸರ್ಕಾರ ರೌಲತ್ ಕಾಯ್ದೆಯನ್ನು ಮಾರ್ಚ್ 1919ರಲ್ಲಿ ಜಾರಿಗೆ ತಂದಿತು. ಬ್ರಿಟಿಷ್ ಸರ್ಕಾರ ರೌಲತ್ ಕಾಯ್ದೆಯನ್ನು ಯಾವಾಗ ಜಾರಿಗೆ ತಂದಿತು? ಬ್ರಿಟಿಷ್ ಸರ್ಕಾರ ರೌಲತ್ ಕಾಯ್ದೆಯನ್ನು ಮಾರ್ಚ್ 1919ರಲ್ಲಿ ಜಾರಿಗೆ ತಂದಿತು. ಪ್ರಶ್ನೆ 8. ಮೈಸೂರು ಸರ್ಕಾರ ಟಿಬೆಟಿಯನ್ ನಿರಾಶ್ರಿತರಾಗಿ ಸುಮಾರು 3000 ಎಕರೆಗಳ ಜಮೀನನ್ನು ಎಲ್ಲಿ ಮಂಜೂರು ಮಾಡಿತು? ಉತ್ತರ ಮೈಸೂರು ಜಿಲ್ಲೆ ಬೈಲ್ಕುಪ್ಪೆ. ಪ್ರಶ್ನೆ 8. ಮೈಸೂರು ಸರ್ಕಾರ ಟಿಬೆಟಿನ ನಿರಾಶ್ರಿತರಿಗಾಗಿ ಸುಮಾರು 3000 ಎಕರೆಗಳ ಜಮೀನನ್ನು ಎಲ್ಲಿ ಮಂಜೂರು ಮಾಡಿತು? ಉತ್ತರ ಮೈಸೂರು ಜಿಲ್ಲೆ ಬೈಲ್ಕುಪ್ಪೆ. ಪ್ರಶ್ನೆ 9. ಭಾರತ ಪ್ರಥಮ ರಾಷ್ಟ್ರಾಧ್ಯಕ್ಷರು ಯಾರು? ಉತ್ತರ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಪ್ರಶ್ನೆ 10. ಯಾವ ತಿದ್ದುಪಡಿ ತಂದು ಜಾತ್ಯತೀತ ಮತ್ತು ಸಮಾಜವಾದಿ ಎಂಬ ಎರಡು ಅಂಶಗಳನ್ನು 1976ರಲ್ಲಿ ಸೇರಿಸಲಾಯಿತು? ಉತ್ತರ 42ನೇ ತಿದ್ದುಪಡಿ. ಪ್ರಶ್ನೆ 10. ಯಾವ ತಿದ್ದುಪಡಿ ತಂದು ಜಾತ್ಯತೀತ ಮತ್ತು ಸಮಾಜವಾದಿ ಎಂಬ ಎರಡು ಅಂಶಗಳನ್ನು 1976ರಲ್ಲಿ ಸೇರಿಸಲಾಯಿತು? ಉತ್ತರ 42ನೇ ತಿದ್ದುಪಡಿ. ಪ್ರಶ್ನೆ 11. ಬ್ರಿಟಿಷರು ಭಾರತದ ಬಿಟ್ಟು ಹೋಗುವಾಗ ದೇಶದಲ್ಲಿ ಎಷ್ಟು ಸಂಸ್ಥಾನಗಳಿದ್ದವು? ಉತ್ತರ 562. ಪ್ರಶ್ನೆ 11. ಬ್ರಿಟಿಷರು ಭಾರತದ ಬಿಟ್ಟು ಹೋಗುವಾಗ ಪ್ರದೇಶದಲ್ಲಿ ಎಷ್ಟು ಸಂಸ್ಥಾನಗಳಿದ್ದವು? 562. ಪ್ರಶ್ನೆ 12. ಉಕ್ಕಿನ ಮನುಷ್ಯ ಎಂದು ಯಾರನ್ನು ಕರೆಯುವರು? ಉತ್ತರ ವಲ್ಲಭಭಾಯ್ ಪಟೇಲ್. ಪ್ರಶ್ನೆ 12. ಉಕ್ಕಿನ ಮನುಷ್ಯ ಎಂದು ಯಾರನ್ನು ಕರೆಯುವರು? ಉತ್ತರ ವಲ್ಲಭಭಾಯ್ ಪಟೇಲ್. ಪ್ರಶ್ನೆ 12. ಜಮ್ಮು ಕಾಶ್ಮೀರ ರಾಜನಾಗಿದ್ದನು ಯಾರು? ಹರಿಸಿಂಗ್. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಎಲ್ಲಿ ನಡೆಯಿತು? ಉತ್ತರ ಪಂಜಾಬಿನ ಅಮೃತ್ಸರ್. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಎಲ್ಲಿ ನಡೆಯಿತು? ಪಂಜಾಬಿನ ಅಮೃತ್ಸರ್. ಪ್ರಶ್ನೆ 15. ಪಾಂಡಿಚೇರಿ ಭಾರತಕ್ಕೆ ಯಾವಾಗ ಸೇರ್ಪಡೆಗೊಂಡಿತು? 1954. ಪಾಂಡಿಚೇರಿ ಭಾರತಕ್ಕೆ ಯಾವಾಗ ಸೇರ್ಪಡೆಗೊಂಡಿತು? 1954. ಪ್ರಶ್ನೆ 16. ಪಾಂಡಿಚೇರಿಯು ಯಾವಾಗ ಭಾರತದ ಕೇಂದ್ರಾಡಳಿತ ಪ್ರದೇಶವಾಯಿತು? 1963. ಪ್ರಶ್ನೆ 16. ಪಾಂಡಿಚೇರಿಯು ಯಾವಾಗ ಭಾರತದ ಕೇಂದ್ರಾಡಳಿತ ಪ್ರದೇಶವಾಯಿತು? 1963. ಪ್ರಶ್ನೆ 17. ವಿಶಾಲಾಂಧ್ರ ರಾಜ್ಯ ರಚಿಸಬೇಕೆಂದು 58 ದಿನಗಳ ಉಪವಾಸ ಸತ್ಯಾಗ್ರಹ ನಡೆಸಿ ಅಸುನೀಗಿದವರು ಯಾರು? ಉತ್ತರ ಪೊಟ್ಟಿ ಶ್ರೀರಾಮುಲು.
ಪ್ರಶ್ನೆ 18. ರಾಜ್ಯ ಪುನರ್ವಿಂಗಡಣಾ ಆಯೋಗವನ್ನು ಯಾವಾಗ ರಚಿಸಲಾಯಿತು? ಉತ್ತರ 1953. ರಾಜ್ಯ ಪುನರ್ವಿಂಗಡಣಾ ಆಯೋಗವನ್ನು ಯಾವಾಗ ರಚಿಸಲಾಯಿತು? 1953. ಪ್ರಶ್ನೆ 19. ರಾಜ್ಯ ಪುನರ್ವಿಂಗಡಣಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರು ಯಾರು? ಉತ್ತರ ಫಜಲ್ ಅಲಿ ಅಧ್ಯಕ್ಷರಾಗಿ, ಕೆ.ಎಂ. ಪಣಿಕ್ಕರ್ ಮತ್ತು ಎಚ್.ಎನ್. ಕುಂಜ್ರು ಸದಸ್ಯರಾಗಿದ್ದರು. ಪ್ರಶ್ನೆ 20. 1956 ರಾಜ್ಯ ಪುನರ್ವಿಂಗಡಣಾ ಕಾನೂನಿನ ಪ್ರಕಾರ ಒಂದು ದೇಶದಲ್ಲಿ ಎಷ್ಟು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ರಚನೆಯಾದವು? ಉತ್ತರ 14 ರಾಜ್ಯಗಳು ಮತ್ತು 6 ಕೇಂದ್ರಾಡಳಿತ ಪ್ರದೇಶಗಳು. ಪ್ರಶ್ನೆ 21. ವಿಶಾಲ ಮೈಸೂರು ರಾಜ್ಯವು ಯಾವಾಗ ಅಸ್ತಿತ್ವಕ್ಕೆ ಬಂದಿತು? 1956 ನವೆಂಬರ್ 1. ಪ್ರಶ್ನೆ 21. ವಿಶಾಲ ಮೈಸೂರು ರಾಜ್ಯವು ಯಾವಾಗ ಅಸ್ತಿತ್ವಕ್ಕೆ ಬಂದಿತು? 1956 ನವೆಂಬರ್ 1. ಪ್ರಶ್ನೆ 23. ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಯಾವಾಗ ಮರುನಾಮಕರಣ ಮಾಡಲಾಯಿತು? ಉತ್ತರ 1973. ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಯಾವಾಗ ನಾಮಕರಣ ಮಾಡಲಾಯಿತು? ಉತ್ತರ 1973. ಪ್ರಶ್ನೆ 24. ಗೋವಾ ಭಾರತದ ಒಕ್ಕೂಟವನ್ನು ಯಾವಾಗ ಸೇರ್ಪಡೆಗೊಂಡಿತು? 1961. ಪ್ರಶ್ನೆ 24. ಗೋವಾ ಭಾರತದ ಒಕ್ಕೂಟವನ್ನು ಯಾವಾಗ ಸೇರ್ಪಡೆಗೊಂಡಿತು? ಉತ್ತರ 1961. ಪ್ರಶ್ನೆ 25. ಭಾರತದ ಒಕ್ಕೂಟವನ್ನು ಸೇರಲು ನಿರಾಕರಿಸಿದ ಸಂಸ್ಥಾನಗಳು ಯಾವುವು? ಉತ್ತರ ಜುನಾಗಢ್, ಹೈದರಾಬಾದ್ ಮತ್ತು ಜಮ್ಮು ಕಾಶ್ಮೀರ. ಗಾಂಧೀಜಿಯವರು 1969ರಲ್ಲಿ ಜನಿಸಿದರು. ಪ್ರಶ್ನೆ 26. ಗಾಂಧೀಜಿಯವರು 1869ರಲ್ಲಿ ಜನಿಸಿದರು. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವು ರೌಲತ್ ಕಾಯ್ದೆ ವಿರುದ್ಧ ನಡೆದ ಹೋರಾಟದ ಪರಿಣಾಮ. ಪ್ರಶ್ನೆ 27. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವು ರೌಲತ್ ಕಾಯ್ದೆಗೆ ವಿರುದ್ಧ ನಡೆದ ಹೋರಾಟದ ಪರಿಣಾಮ. ಪ್ರಶ್ನೆ 28. ಅಲಿ ಸೋದರರು ನಡೆಸಿದ ಚಳವಳಿ ಖಿಲಾಫತ್ ಚಳವಳಿ. ಪ್ರಶ್ನೆ 30. ಮುಸ್ಲಿಮರಿಗಾಗಿ ಪ್ರತ್ಯೇಕ ರಾಷ್ಟ್ರದ ಬೇಡಿಕೆಯನ್ನು ಮೊಹಮ್ಮದ್ ಅಲಿ ಜಿನ್ನಾ ರವರು ಮಂಡಿಸಿದರು. ಪ್ರಶ್ನೆ 30. ಮುಸ್ಲಿಮರಿಗಾಗಿ ಪ್ರತ್ಯೇಕ ರಾಷ್ಟ್ರದ ಬೇಡಿಕೆಯನ್ನು ಮೊಹಮ್ಮದ್ ಅಲಿ ಜಿನ್ನಾ ರವರು ಮಂಡಿಸಿದರು. ಪ್ರಶ್ನೆ 31. 1929ರ ಲಾಹೋರ್ನಲ್ಲಿ ನಡೆದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧಿವೇಶನ ಅಧ್ಯಕ್ಷರಾಗಿದ್ದವರು ನೆಹರು. 1929ರ ಲಾಹೋರ್ನಲ್ಲಿ ನಡೆದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧಿವೇಶನ ಅಧ್ಯಕ್ಷರಾಗಿದ್ದವರು ನೆಹರು. ಪ್ರಶ್ನೆ 32. ಮಹದ್ ಮತ್ತು ಕಾಲಾರಾಮ್ ದೇವಾಲಯ ಚಳವಳಿ. ಮಹದ್ ಮತ್ತು ಕಾಲಾರಾಮ್ ದೇವಾಲಯ ಚಳವಳಿಯನ್ನು ರೂಪಿಸಿದವರು ಯಾರು? ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು. ಭಾರತೀಯ ರಾಷ್ಟ್ರೀಯ ಸೇನೆ ಝಾನ್ಸಿ ರೆಜಿಮೆಂಟಿನ ನೇತೃತ್ವವನ್ನು ಕ್ಯಾಪ್ಟನ್ ಲಕ್ಷ್ಮೀ ಸಹಗಲ್ ರವರು ವಹಿಸಿದರು. ಪ್ರಶ್ನೆ 33. ಭಾರತೀಯ ರಾಷ್ಟ್ರೀಯ ಸೇನೆಯ ಝಾನ್ಸಿ ರೆಜಿಮೆಂಟಿನ ನೇತೃತ್ವವನ್ನು ಕ್ಯಾಪ್ಟನ್ ಲಕ್ಷ್ಮೀ ಸಹಗಲ್ ರವರು ವಹಿಸಿದರು. ಪ್ರಶ್ನೆ 34. ಉಪ್ಪಿನ ಸತ್ಯಾಗ್ರಹವನ್ನು ಗಾಂಧೀಜಿ ದಂಡಿ ಎಂಬಲ್ಲಿ ನಡೆಸಿದರು. ಉಪ್ಪಿನ ಸತ್ಯಾಗ್ರಹವನ್ನು ಗಾಂಧೀಜಿ ದಂಡಿ ಎಂಬಲ್ಲಿ ನಡೆಸಿದರು. ಕ್ವಿಟ್ ಇಂಡಿಯಾ ಚಳವಳಿ 1942ರಲ್ಲಿ ನಡೆಯಿತು. ಕ್ವಿಟ್ ಇಂಡಿಯಾ ಚಳವಳಿ 1942ರಲ್ಲಿ ನಡೆಯಿತು. ಪ್ರಶ್ನೆ 36. ಮಹಾತ್ಮ ಗಾಂಧೀಜಿಯವರು ಇಂಗ್ಲೆಂಡ್ನಲ್ಲಿ ನಡೆದ ಪದವಿ ಯಾವುದು? ಮಹಾತ್ಮ ಗಾಂಧೀಜಿಯವರು ಇಂಗ್ಲೆಂಡ್ನಲ್ಲಿ ಪಡೆದ ಪದವಿ ಯಾವುದು? ಉತ್ತರ ಬಾರ್ ಅಟ್ ಲಾ. ಪ್ರಶ್ನೆ 37. ಮಹಾತ್ಮ ಗಾಂಧೀಜಿಯವರು ಹೊಸ ಸಾಮಾಜಿಕ ಆವಿಷ್ಕಾರ ಯಾವುದು? ಉತ್ತರ ಸತ್ಯಾಗ್ರಹ. ಮಹಾತ್ಮ ಗಾಂಧೀಜಿಯವರ ಹೊಸ ಸಾಮಾಜಿಕ ಆವಿಷ್ಕಾರ ಯಾವುದು? ಉತ್ತರ
ಸತ್ಯಾಗ್ರಹ. ಪ್ರಶ್ನೆ 38. ಮಹಾತ್ಮ ಗಾಂಧೀಜಿಯ ರಾಜಕೀಯ ಗುರು ಯಾರು? ಮಹಾತ್ಮ ಗಾಂಧೀಜಿಯ ರಾಜಕೀಯ ಗುರು ಗೋಖಲೆ. ಪ್ರಶ್ನೆ 39. ಮಹಾತ್ಮ ಗಾಂಧೀಜಿಯವರು ಪತ್ರಿಕೆಗಳು ಯಾವುವು? ಉತ್ತರ ಹರಿಜನ್ ಮತ್ತು ಯಂಗ್ ಇಂಡಿಯಾ. ಮಹಾತ್ಮ ಗಾಂಧೀಜಿಯವರು ಪತ್ರಿಕೆಗಳು ಯಾವುವು? ಹರಿಜನ್ ಮತ್ತು ಯಂಗ್ ಇಂಡಿಯಾ. ಪ್ರಶ್ನೆ 40. ಗಾಂಧೀಜಿಯವರ ಹೋರಾಟದ ಬಹುಮುಖ್ಯವಾದ ವಿಧಾನ ಯಾವುದು? ಸತ್ಯಾಗ್ರಹ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್. ಈ ವಿಡಿಯೋನ ಎಲ್ಲ SLC ವಿದ್ಯಾರ್ಥಿಗಳಿಗೆ ಸೆಂಡ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸಮರ್ ವೆಕೇಶನ್ ಕ್ಲಾಸ್ ಆ್ಯಂಡ್ ರೆಗ್ಯುಲರ್ ಕ್ಲಾಸಸ್ ಅಡ್ಮಿಷನ್ ಆರ್ ಓಪನ್. ಸೊ ವಿಳಾಸ ಸೈನಿಕ್ ಸ್ಕೂಲ್ ಮೊದಲನೇ ಗೇಟ್ ಹತ್ತಿರ, ತರೀ ರೋಡ್, ಹಬೀಬ್ ನಗರ್, ವಿಜಯಪುರ್. ಸೊ ಸಮರ್ ವೆಕೇಶನ್ ಆ್ಯಂಡ್ ರೆಗ್ಯುಲರ್ ಕ್ಲಾಸ್ ಅಡ್ಮಿಷನ್ ಓಪನ್. SLC ಕನ್ನಡ ಮೀಡಿಯಮ್ ಆ್ಯಂಡ್ ಇಂಗ್ಲೀಷ್ ಮೀಡಿಯಮ್, 9th class, 8th, 7th, 6th, 5th, and all competitive exam, Navodaya Sainik Kittur, UC Plus Second Arts, Commerce, Science, all class coaching available, expert academic. Thank you for watching and subscribe. ಸೊ ವಿಳಾಸ ಸೈನಿಕ್ ಸ್ಕೂಲ್ ಮೊದಲನೇ ಗೇಟ್ ಹತ್ತಿರ, ತರೀ ರೋಡ್, ಹಬೀಬ್ ನಗರ್, ವಿಜಯಪುರ್. ಒಮ್ಮೆ ಭೇಟಿ ಕೊಡಿ.